ಕಾಂಗ್ರೆಸ್ ಮನೆಯ ಅಧಿಕಾರದ ಹಂಚಿಕೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಭೇಟಿ ನೀಡಿರೋದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಮುಖ್ಯವಾಗಿ ಅವರು ಇವತ್ತು ಸೋನಿಯಾ ಗಾಂಧಿಯವರನ್ನ ಭೇಟಿ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಎಲ್ಲವೂ ಕೂಡ ಇದೆ. ಸಿದ್ದರಾಮಯ್ಯನವರು ಇವತ್ತು ಬಜೆಟ್ ಅಧಿವೇಶನದ ಚರ್ಚೆ ಮತ್ತು ಸಭೆಯನ್ನ ಮಾಡುವುದಕ್ಕೋಸ್ಕರವಾಗಿ ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿಗಳನ್ನ ಸಭೆಗೆ ಕರೆದಿದ್ದರು. ಅದರನ್ನ ಮೀರಿ ಇವತ್ತು ಡಿಕೆಶಿ ಅವರು ದೆಹಲಿಗೆ ಭೇಟಿ ನೀಡಿದ್ದಾರೆ. ಇಲಾಖೆಯ ಸಂಬಂಧಪಟ್ಟ ಹಾಗೆ ಕೇಂದ್ರ ಸಚಿವರ ಜೊತೆಗೆ ಮಾತನಾಡುವುದಕ್ಕೆ ಹೋಗಿದ್ದೇನೆ ಅನ್ನೋದಾಗಿ ಹೇಳುವುದರ ಜೊತೆಗೆ ನಾನು ಸಿದ್ದರಾಮಯ್ಯನವರ ಪರ್ಮಿಷನ್ ತೆಗೆದುಕೊಂಡಿದ್ದೀನಿ ಅನ್ನೋದಾಗಿ ಹೇಳುವುದರ ಮುಖೇನವಾಗಿ ಅವರು ದೆಹಲಿಗೆ ಇವತ್ತು ಪ್ರಯಾಣವನ್ನು ಬೆಳೆಸ್ತಾರೆ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ಮುಖ್ಯವಾಗಿ ಸೋನಿಯಾ ಗಾಂಧಿಯವರ ಒಂದು ಭೇಟಿಗೆ ಇವತ್ತು ಡಿಕೆಶಿ ಅವರು ಪ್ರಯತ್ನ ಮಾಡ್ತಾ ಇರೋದು. ಹೈಕಮಾಂಡ್ ನಾಯಕರ ಮನವೊಲಿಕೆಗೆ ಡಿಕೆಶಿ ಅವರು ಪ್ರಯತ್ನ ಪಟ್ರ ಅನ್ನುವಂತಹ ಚರ್ಚೆ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಮಾತ್ರ ಅಲ್ಲದೆ ಡಿಕೆಶಿ ಅವರು ಹೇಳಿದ್ರು, ಸಿದ್ದರಾಮಯ್ಯನವರು ಮತ್ತು ನನ್ನ ನಡುವೆ ಒಂದು ಒಪ್ಪಂದ ಆಗಿದೆ, ನಾವಿಬ್ಬರೇ ಇರೋದಲ್ಲ, ಅಲ್ಲಿ ನಮ್ಮ ಜೊತೆಗೆ ಹೈಕಮಾಂಡ್ ನಾಯಕರಿದ್ರು, ವರಿಷ್ಠ ನಾಯಕರಿದ್ರು ಅನ್ನುವಂಥ ಚರ್ಚೆಯನ್ನು ಇವತ್ತು ಹೇಳಿರೋದಿದೆಯಲ್ಲ, ಅದು ರಾಜ್ಯ ರಾಜಕೀಯ ವಲಯದಲ್ಲಿ, ರಾಷ್ಟ್ರ ರಾಜಕೀಯ ವಲಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಈ ಸಂಬಂಧಿಸಿದ ಹಾಗೆ ಸಿದ್ದರಾಮಯ್ಯನವರು ಕೆಂಡಾಮಂಡಲರಾಗಿದ್ದಾರೆ. ಒಂದು ಹಂತಕ್ಕೆ ಗಮನಿಸೋದಾದ್ರೆ ಈ ಇಬ್ಬರ ಬೃಹನ್ನಾಟಕ ರಾಜ್ಯ ರಾಜಕಾರಣದ ಆಡಳಿತ ಯಂತ್ರವನ್ನ ಕುಸಿತಗೊಳಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ, ಡಿಕೆಶಿ ಅವರು ಕೂಡ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ಅದನ್ನ ಕೇಳ್ಕೊಂಡು ಬಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಚರ್ಚೆಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ವಿಚಾರದಲ್ಲಿ ನಾನು ಮತ್ತೆ ಸಿದ್ದರಾಮಯ್ಯ ಕದ್ದು ಮುಚ್ಚಿ ಮಾತಾಡಿಲ್ಲ, ಹೈಕಮಾಂಡ್ ಸಮ್ಮುಖದಲ್ಲೇ ಚರ್ಚೆ ಮಾಡಿರೋದು. ಇವತ್ತು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಪವರ್ ಶೇರಿಂಗ್ ವಿಚಾರದಲ್ಲಿ ನಾನು ಮತ್ತೆ ಸಿದ್ದರಾಮಯ್ಯ ಕದ್ದು ಮುಚ್ಚಿ ಮಾತಾಡಿಲ್ಲ, ಹೈಕಮಾಂಡ್ ಸಮ್ಮುಖದಲ್ಲೇ ಚರ್ಚೆ ಮಾಡಿರೋದು. ಇವತ್ತು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಗೊಂದಲ ಇತ್ಯರ್ಥ ಮಾಡಬೇಕು, ಬೇಗ ಹೈಕಮಾಂಡ್ ನಾಯಕರು ಒತ್ತಾಯ ಇದೆ ಸರ್, ಬೇಗ ಗೊಂದಲ ಇತ್ಯರ್ಥ ಆಗಲಿ. ಗೊಂದಲ ಏನಿಲ್ಲ, ಗೊಂದಲ ಯಾರಿಗೂ ಬೇರೆಯವ್ರಿಗೆ ಇರ್ಬೋದು, ನನಗೆ ಯಾವ ಗೊಂದಲನೂ ಇಲ್ಲ. ನೋಡ್ರಿ, ನಾನು ಸಿದ್ದರಾಮಯ್ಯನವರು ಏನ್ ಮಾತಾಡಿದೀವಿ ನನಗೆ ಗೊತ್ತು. ನಾವಿಬ್ಬರೇ ಕದ್ದು ಮುಚ್ಚಿ ಮಾತಾಡ್ಕೊಂಡಿಲ್ಲ. ನಮ್ಮ ಪಕ್ಷದ ವರಿಷ್ಠರು ನಾವು ಎಲ್ಲ ಸೇರಿ ಮಾತಾಡಿದ್ವಿ. ಆ ಮಾತು ಪ್ರಕಾರ ಇಬ್ರು ನಾವು ಮಾತಾಡ್ಕೊಂಡಿದೀವಿ. ಬೇರೆಯವರೆಲ್ಲ ಇದಕ್ಕೆ ಟೆನ್ಷನ್ ತಗೊಳ್ಳೋದು, ಸ್ಟೇಟ್ಮೆಂಟ್ ಕೊಡೋದ್ರಿಂದ ಯಾರಿಗೂ ಏನು ಪ್ರಯೋಜನ ಆಗುದಿಲ್ಲ. ಯಾರಿಗೂ ಏನು ಪ್ರಯೋಜನ ಇಲ್ಲ. ಅವ್ರು ಯಾರಾದ್ರೂ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರೆ ನನ್ನ ಪರ ಕೊಡ್ತಾ ಇರ್ಬೋದು, ನನ್ನ ವಿರೋಧ ಕೊಡ್ತಾ ಇರ್ಬೋದು, ಮಂತ್ರಿಗಳಿರ್ಬೋದು, ಶಾಸಕರಿರ್ಬೋದು, ಯಾರೇ ಇರಲಿ, ಪಾರ್ಟಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳೇ ಹೊರತು ಪಾರ್ಟಿ ಒಳ್ಳೇದ್ ಮಾಡೋ ಸ್ಟೇಟ್ಮೆಂಟ್ ಅಲ್ಲ. ಎಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಒಳ್ಳೇದು ಅಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹೇಳಿದ್ದಾರೆ. ಅದನ್ನ ನಾವು ಪಾಲನೆ ಮಾಡ್ಕೊಂಡು ಹೋಗ್ಬೇಕು. ನಾವು ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ, ಯತೀಂದ್ರ ಅವ್ರಿಗೆ ಯಾಕೆ ನೋಟಿಸ್ ಕೊಡಲ್ಲ ಅನ್ನೋ ಪ್ರಶ್ನೆಯನ್ನ ಇಕ್ಬಾಲ್ ಹುಸೇನ್ ಅವರು ಮಾಡಿದ್ದಾರೆ. ಹೈಕಮಾಂಡ್ ಈ ಅಧಿಕಾರ ಹಸ್ತಾಂತರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ರಾಜಕಾರಣದಲ್ಲಿ ಒಂದು ಬೃಹನ್ ನಾಟಕ ನಡೀತಾ ಇದೆ. ಈಗ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗುವುದಕ್ಕೆ ಡಿಕೆಶಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಚುನಾವಣಾ ರಾಜಕೀಯಕ್ಕೆ ಬಂದ್ರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗಿಂತ ಡಿಕೆಶಿ ಸೀನಿಯರ್ ಮೋಸ್ಟ್ ಅಂತ. 99ನಲ್ಲಿ ಬಳ್ಳಾರಿಯ ಲೋಕಸಭಾ ಕ್ಷೇತ್ರದ ಮುಖೇನವಾಗಿ ಸೋನಿಯಾ ಗಾಂಧಿ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ. 2004ರಲ್ಲಿ ರಾಹುಲ್ ಗಾಂಧಿ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಅಂತ. ಅವರಿಬ್ಬರ ಮುಂದೆ ಡಿಕೆಶಿ ಸೀನಿಯರ್ ಮೋಸ್ಟ್ ಆಗಿ ಬೆಂಡಾಗಿ ನಿಲ್ಲುವಂತಹ ಪರಿಸ್ಥಿತಿ ಡಿಕೆಶಿ ಅವರಿಗೆ ಬಂದ್ಬಿಡ್ತಲ್ಲ ಅಂತ. ತುಂಬ ದೊಡ್ಡ ಮಟ್ಟದ ಚರ್ಚೆ ಅಂತದ್ದಲ್ಲ ಅದು. ಯಾಕಂದರೆ ಡಿ ಕೆ ಶಿಗಿಂತಲೂ ತುಂಬ ಹಳೆಯ ಚುನಾವಣಾ ಪಟುಗಳಿದ್ದಾರೆ, ಸಂಸದೀಯ ಪಟುಗಳಿದ್ದಾರೆ. ಕೇಂದ್ರ ಮಟ್ಟದಲ್ಲಿ ಹೋದಾಗ ಕಾಂಗ್ರೆಸ್ಸಿಗೆ ಹೈಕಮಾಂಡು ದೊಡ್ಡ ಮಟ್ಟದ ವಿಚಾರ ಅದು. ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟ ನಿಲುವನ್ನು ಇವತ್ತು ಕೂಡ ಮಾಧ್ಯಮದ ಮುಂದೆ ತೋಡ್ಕೊಂಡ್ರು. ನಾನು ಮತ್ತು ಸಿದ್ದರಾಮಯ್ಯ ಎಲ್ಲರ ಎದುರುಗಡೆ ಕದ್ದು ಮುಚ್ಚಿ ಮಾತಾಡಿರುವಂಥದ್ದಲ್ಲ, ಎಲ್ಲ ನಮ್ಮ ಹೈಕಮಾಂಡ್ ಮುಂದೆನೇ ಮಾತಾಡಿರುವಂಥದ್ದು ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿದ್ದಾರೆ. ಇಲ್ಲಿವರೆಗೆ ಏನಿತ್ತು, ಯಾರ ಮುಂದೆನೂ ಅದರ ಬಗ್ಗೆ ಮಾತಾಡಿಲ್ವಲ್ಲ, ಅಧಿಕಾರ ಹಂಚಿಕೆ ವಿಚಾರದಲ್ಲಿ, ಪವರ್ ಶೇರಿಂಗ್ ವಿಚಾರದಲ್ಲಿ ಎಲ್ಲೂ ಮಾತಾಡಿಲ್ಲ ಅನ್ನುವಂಥದ್ದು ಗೊಂದಲ ಏನಿತ್ತು, ಅದಕ್ಕೆ ಒಂದು ಮಟ್ಟದ ಸ್ಪಷ್ಟನೆ ಕೊಟ್ಟಂಗಿತ್ತು ಇವತ್ತಿನ ಅವರ ಬೈಟ್. ಸೊ ಸಾಧ್ಯತೆ ಏನಿದೆ ಅಂತಂದರೆ, ನೀವು ಮಾತಾಡದಂತೆ ನಡ್ಕೊಳ್ಳಿ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರನ್ನು ಹೇಳಿಕೊಂಡು ನನ್ನ ಪರವಾಗಿ ಅಥವಾ ಬೇರೆಯವರ ವಿರುದ್ಧವಾಗಿ ಬ್ಯಾಟ್ ಬೀಸುವಂಥ ಅವಶ್ಯಕತೆ ಇಲ್ಲ, ಬಾಯಿ ಮುಚ್ಕೊಂಡಿರಿ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ನಾನೇ ಪ್ರಬಲ, ನಾನು ಹೋಗಿ ಏನು ಮಾಡಬೇಕು ಮಾಡ್ಕೊಂಡು ಬರ್ತೀನಿ, ಅಲ್ಲಿವರೆಗೂ ಕಾಯಿರಿ ಅನ್ನುವಂಥ ಸಂದೇಶವನ್ನು ಕೊಟ್ಟಂಗಿದೆ. ಅಂದರೆ ಯತೀಂದ್ರನೂ ಸೇರಿ ಹೇಳ್ದಂಗಿದೆ ಅದು. ಆಮೇಲೆ ಇವರ ಪರವಾಗಿ ಬ್ಯಾಟ್ ಬೀಸುವವರಿಗೂ ಕೂಡ ಹೇಳ್ದಂಗಿದೆ, ನನಗೆ ಯಾರ ಅವಶ್ಯಕತೆಯೂ ಇಲ್ಲ, ನೀವೆಲ್ಲ ನನ್ನ ಜೊತೆ ನಿಂತ್ಕೊಳ್ಳಿ, ನಾನು ಹೋಗಿ ಕಾರ್ಯ ಸಾಧಿಸಿ ಬರಬಲ್ಲೆ ಅನ್ನುವಂಥ ಸ್ಪಷ್ಟನೆ ಆತನ ಬೈಟಲ್ಲಿದ್ದಂಗಿತ್ತು. ಅವರು ಇವತ್ತು ಏನು ಭೇಟಿ ಆಗ್ತಾರೆ ವರಿಷ್ಠರನ್ನ, ಅಲ್ಲಿ ಒಂದಷ್ಟು ಮಾತುಕತೆಗಳಾಗಬಹುದು.
ಅಲ್ಲಿ ಒಂದಷ್ಟು ಮಾತುಕತೆಗಳಾಗಬಹುದು. ಹೆಚ್ಚಿನ ಲೆಕ್ಕಕ್ಕೆ ಹೋದರೆ ಆ ಪವರ್ ಶೇರಿಂಗ್ ವಿಚಾರದಲ್ಲಿ ಚರ್ಚೆಗಳು ನಡೆದಿದ್ದೇ ಹೋದಾದ್ರೆ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಮಾರ್ಚಲ್ಲಿ ಸಿಗುವ ಸಾಧ್ಯತೆ ಹೆಚ್ಚಿದೆ. ಅಲ್ಲ, ಮಾರ್ಚ್ 10ನೇ ತಾರೀಕಿಗೆ ಇವರು 6 ವರ್ಷಗಳಾಗುತ್ತೆ KPCC ಅಧ್ಯಕ್ಷರ ಸ್ಥಾನವನ್ನ ಪೂರೈಸಿ. ಆಮೇಲೆ ಈ ಫೆಬ್ರವರಿ 16ಕ್ಕೆ 1000 ದಿನಗಳಾಗುತ್ತೆ ಈ ಸರ್ಕಾರ ಆಡಳಿತಕ್ಕೆ ಬಂದು ಅಂತ. ಅಲ್ಲಿಯೂ ಕೂಡ ಸಿದ್ದರಾಮಯ್ಯನವರ ಬಣದವರು ಒಂದೆಲ್ಲ ಪ್ಲಾನ್ ಮಾಡಿದ್ರು, ಮತ್ತೊಂದು ಸಿದ್ದರಾಮೋತ್ಸವವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡೋಣ ಅನ್ನುವಂಥ ಪ್ಲಾನ್ ಎಲ್ಲ ಮಾಡಿದ್ರು. ಅದರ ಹಿನ್ನೆಲೆಯಲ್ಲೂ ಕೂಡ ಸಿದ್ದರಾಮಯ್ಯನವರು ಮತ್ತು DKಶಿ ಅವರ ನಡುವೆ ಒಂದು ಕ್ಲಾಶಸ್ ಆಯಿತು ಅಂತ. ಸಿದ್ದರಾಮೋತ್ಸವವನ್ನು ಮಾಡುವುದಕ್ಕಿಂತ KPCCಯಿಂದ ಒಂದು ಪಕ್ಷ ಆಡಳಿತ ನಡೆಸಿ 1000 ದಿನಗಳಾಗಿದೆ, ಪಕ್ಷದ ವತಿಯಿಂದ ಮಾಡೋಣ ಅನ್ನುವಂತಹ ಲೆಕ್ಕಾಚಾರದಲ್ಲಿ DCM DKಶಿ ಇದ್ರು ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ಕಾಣಿಸುತ್ತೆ ಅಂತ. ಅವರ ನಿಲುವು ಇಷ್ಟೇ, ಒಂದು ವ್ಯಕ್ತಿ ಪೂಜೆ ಅನ್ನೋದಕ್ಕಿಂತ ಪಕ್ಷದ ಪೂಜೆ ಮಾಡಿ ಪಕ್ಷಕ್ಕೆ ನಿಷ್ಠಾವಂತ ಕಾರ್ಯಕರ್ತ ಅನ್ನುವಂಥದ್ದನ್ನ ಆಗ್ಲಿಂದನೂ ಪ್ರೂವ್ ಮಾಡ್ಕೊಂಡ್ ಬಂದಿರೋದು DKಶಿ. ಹಾಗಾಗಿ ಅವರ ನಿಲುವೇನಿದೆ, ಸಿದ್ದರಾಮೋತ್ಸವ ಮಾಡುವಂಥದ್ದಾಗ್ಲಿ ಅಥವಾ ಪಕ್ಷದ ಚಿಹ್ನೆಯಡಿ ಬೇರೆ ಯಾರದ್ದು ಮೂರ್ತಿ ಪೂಜೆ ಮಾಡುವಂಥದ್ದು, ವ್ಯಕ್ತಿ ಪೂಜೆ ಮಾಡುವಂಥದ್ದು ಬೇಡ ಅನ್ನುವಂಥ ನಿಲುವು ಆಗ್ಲಿಂದನೂ ಬಂದಿದೆ. ಅದೇ ರೀತಿಯಲ್ಲಿ ಅವ್ರು ಏನ್ ಹೇಳ್ತಾ ಇರೋದು ಅಂತಂದ್ರೆ ಸಿದ್ದರಾಮೋತ್ಸವ ವೈಯಕ್ತಿಕವಾಗಿ ಹಿನ್ನಡೆ ಆಗುತ್ತೆ ಅನ್ನೋದು ಅವರಿಗೆ ಸ್ಪಷ್ಟವಾಗಿ ಗೊತ್ತಿರುವಂಥದ್ದು. ಯಾಕಂದ್ರೆ ಹಿಂದಿನ ಕಾರ್ಯಕ್ರಮಗಳನ್ನು ನೋಡಿ ಅದರ ಬಗ್ಗೆ ಮಾತಾಡಿರುವಂಥದ್ದು. ಸೊ DKಶಿ ಅವರ ನಿಲುವು ಏನು ಬಡ್ಜೆಟ್ 6ನೇ ತಾರೀಕು ಬಡ್ಜೆಟ್ ಆಗುತ್ತೆ, ಅದರ ನಂತರದಲ್ಲಿ 6ನೇ ತಾರೀಕು ಬಡ್ಜೆಟ್ ಇದೆ, ಮಾರ್ಚ್ ಮೊದಲ ವಾರದಲ್ಲಿ ಅದು 6ನೇ ತಾರೀಕು ಆಸ್ಪಾಸಲ್ಲಿ ಬಡ್ಜೆಟ್ ಇಡುವಂಥ ಸಾಧ್ಯತೆ ಹೆಚ್ಚಿರೋದ್ರಿಂದ ಅದರ ಒಂದು 8-10 ದಿನಗಳಲ್ಲಿ ಒಂದು ವಾರದ ಆಸ್ಪಾಸಲ್ಲಿ ತಾನು ಗದ್ದುಗೆ ಏರಬೇಕು ಅನ್ನುವಂಥ ಶಪಥ ಕೈಗೊಂಡಾಗಿದೆ. ಇವತ್ತು ಅದೇ ನಿಟ್ಟಲ್ಲಿ ಹೈಕಮಾಂಡ್ ಭೇಟಿಗೆ ಹೋದಂತಿದೆ. ಸೊ ದೇವರಾಜ ಅರಸು ಅವರ ದಾಖಲೆ ಮುರಿಯೋದಕ್ಕೆ ಬಿಟ್ಟಿದ್ದೀವಿ, ಬಡ್ಜೆಟಲ್ಲೂ ಕೂಡ ದಾಖಲೆ ಮುರಿಯೋದಕ್ಕೆ ಬಿಡ್ತೀವಿ, ಅದಾದ ನಂತರ ನನಗೊಂದು ಅವಕಾಶ ಕಲ್ಪಿಸ್ಕೊಡಿ ಅನ್ನುವಂಥ ಮಾತುಗಳನ್ನು ಹೈಕಮಾಂಡ್ ಮುಂದೆ ಇಟ್ಟಲ್ಲಿ ಸಾಧ್ಯತೆ ಹೆಚ್ಚಿದೆ. ಅವರು ನಿಜವಾಗ್ಲೂ ಪವರ್ ಶೇರಿಂಗ್ ವಿಚಾರದಲ್ಲಿ ಚುನಾವಣಾ ಒತ್ತಡದಲ್ಲಿ ಒಂದಷ್ಟು ಮಾತುಕತೆ ನಡೆದಿದ್ದಲ್ಲಿ ಇದು ಕನಿಷ್ಠ ಇನ್ನೊಂದು ತಿಂಗಳಲ್ಲಿ ಒಂದಷ್ಟು ಕಾಂಗ್ರೆಸ್ನಲ್ಲಿ ಬದಲಾವಣೆ ಕಾಣೋ ಸಾಧ್ಯತೆ ಹೆಚ್ಚಿದೆ. ಅಲ್ಲ, ಈ ಕೆಲವು ನವೆಂಬರು ಅಥವಾ ಅಕ್ಟೋಬರ್ ಆ ಕ್ರಾಂತಿ ವಿಷಯಗಳೆಲ್ಲ ಚರ್ಚೆ ಆಗುವಂತ ಸಂದರ್ಭದಲ್ಲಿ ಇಬ್ರು ನಾಯಕರು, ಈಗ ಸಿದ್ದರಾಮಯ್ಯನವರು ಒಂದು ಇಂಗ್ಲಿಷ್ ಮಾಧ್ಯಮದ ಒಬ್ಬ ಪತ್ರಕರ್ತರನ್ನ ಕರೆಸಿಕೊಂಡು ದೆಹಲಿಯಲ್ಲಿ ಕೂತು ಮಾತನಾಡಿದ್ರು, ನಾನು 5 ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ. ಅದಾದ ಬಳಿಕ ಇವರು ಕೂಡ DCM ಕೂಡ ಒಂದು ಕನ್ಕ್ಲೇವಲ್ಲಿ ಕೂತು ಮಾತನಾಡ್ತಾರೆ, ಒಪ್ಪಂದ ಆಗಿದೆ ಅಂತ. ಆಗ ಒಪ್ಪಂದ ಆಗೇ ಇಲ್ಲ ಅನ್ನುವುದೆಲ್ಲ KC ವೇಣುಗೋಪಾಲ್ ಇವರೆಲ್ಲ ಮಾತನಾಡೋದಕ್ಕೆ ಪ್ರಯತ್ನ ಪಟ್ಟರು. ಬಟ್ ಈಗ ಮತ್ತೆ ಇವ್ರು ಹೇಳಿರೋದು, ನಾನು ಮತ್ತು ಸಿದ್ದರಾಮಯ್ಯನವರು ಮಾತನಾಡಿರೋದು ನಾವಿಬ್ರು ಕದ್ದು ಮುಚ್ಕೊಂಡು ಮಾತಾಡಿರೋದಲ್ಲ, ನಮ್ಮ ಮುಂದೆ ವರಿಷ್ಠರು ಇದ್ದಾರೆ ಅಂತ. ರಾಹುಲ್ ಗಾಂಧಿ ಅವರು ಒಂದ್ ಕಡೆ ಹೇಳ್ತಾರಂತೆ, ಇದ್ರ ಬಗ್ಗೆ ನನಗೆ ಮಾಹಿತಿನೇ ಇಲ್ಲ ಅನ್ನುವ ಹಾಗೆ. ಒಂದು ಘಟ್ಟದಲ್ಲಿ ಈ ಬಗ್ಗೆ ಚರ್ಚೆ ಬೇಡ ಅಂತೇಳಿ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದ್ದಲ್ಲಿ ಆ ರೀತಿ ನಡೆಗಳಾಗತ್ತೆ, ಆ ರೀತಿ ಮಾತುಗಳು ಬರ್ತವೆ. ಇವತ್ತು ಅಂದುಕೊಂಡಂತೆ ಇಲ್ಲ ಕಾಲ, ಇವರ ಕೈಮೀರಿ ಹೋಗುವಂತ ಸಂದರ್ಭ ಹೊಂದಿದೆ. ಈಗ ಇವರು ಬಾಯಿ ಮುಚ್ಚಿದ್ರೆ ಹೈಕಮಾಂಡ್ಗೂ ಹೆದರಿ ಬಾಯಿ ಮುಚ್ಕೊಂಡೇ ಇದ್ರೆ, ಸೊ ಇನ್ನು ಇರುವಂತ 2 ವರ್ಷ ಏನಿದೆ, 2 ವರ್ಷ ಚಿಲ್ಲರೆ, ಅದನ್ನು ಕೂಡ ಕಳ್ಕೊಂಡ್ ಬಿಡ್ತೀನಿ ಅನ್ನೋ ಒಂದು ಧಾವಂತಕ್ಕೆ ಬಿದ್ದಂಗಿದೆ. ಸೊ ಇದರಲ್ಲಿ ಏನಾಗಿದೆ, ಈಗ ನೀವು ಹೇಳಿದ್ದೆಲ್ಲ ಮುಗೀತು, ಈಗಾದ್ರೂ ನನಗೆ ಅವಕಾಶ ಕೊಡಿ ಅನ್ನುವಂಥದ್ದು ನ್ಯಾಯ ರೀತಿಯಲ್ಲೇ ಈಗಲೂ ಕೇಳ್ತಾ ಇದ್ದೀನಿ ಅನ್ನುವಂಥ ಸ್ಪಷ್ಟನೆ ಕೊಡ್ತಾನೆ ಅವ್ರು ಹೈಕಮಾಂಡ್ ಬಾಗಿಲನ್ನ ತಟ್ತಾ ಇದ್ದಾರೆ. ಸೊ ಸ್ಪಷ್ಟವಾಗಿ ಅವ್ರಿಗೆ ಬೇಕಾಗಿರೋದು, ನನಗೆ CM ಕುರ್ಚಿ, ನನಗೆ ನಿಮ್ಮ ಮಾತಿನಂತೆಯೇ ನಾನು ಇಲ್ಲಿವರೆಗೂ ಸುಮ್ಮನಿದ್ದೆ, ನನಗೆ ಅವಕಾಶ ಮಾಡಿಕೊಡಿ ಅನ್ನುವಂಥದ್ದು ಬೇರೆ ಚರ್ಚೆಗಳ ಜೊತೆಗೆ ಇದನ್ನು ಕೂಡ ಪ್ರಸ್ತಾಪ ಮಾಡುವಂತ ನಿಟ್ಟಲ್ಲಿ ಹೋಗಿರಬಹುದು. ಇವತ್ತು ಮುಖ್ಯವಾಗಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಜಲ ಸಂಪನ್ಮೂಲ ಇಲಾಖೆಯ ಒಂದು ಮೀಟಿಂಗ್ ಇತ್ತು, ಬಜೆಟ್ನ ಪೂರ್ವ ಸಭೆಯನ್ನು ಕರೆದಿದ್ರು. DKಶಿ ಅವರು ಅಲ್ಲಿ ಉಪಸ್ಥಿತರು ಇರಬೇಕಿತ್ತು, ಅವರು ಇಲಾಖೆಯ ಸಚಿವರಾಗಿ. ಬಟ್ ಆ ಇಲಾಖೆಯ ಮಟ್ಟದ ಒಂದು ಸಭೆ ಇರುವಂತಹ ಸಂದರ್ಭದಲ್ಲಿಯೂ ಕೂಡ ಅದನ್ನು ಮೀರಿ DKಶಿ ಅವರು ದೆಹಲಿಗೆ ಹೋಗ್ತಾರೆ ಅನ್ನೋದು ಇಲ್ಲಿ ಮುಖ್ಯವಾಗಿ. ಒಂದು ಇಲಾಖೆಗೆ ನನಗೆ ಸೀಮಿತ ಆಗೋದಕ್ಕೆ ಇಷ್ಟ ಇಲ್ಲ. ಬಟ್ ಅವರು ರಾಜ್ಯದ CM ಚುಕ್ಕಾಣಿ ಹಿಡಿಬೇಕಾದವನು, ನಾನು ಒಂದು ಇಲಾಖೆಯ ಚರ್ಚೆಗಳಲ್ಲಿ ಭಾಗವಹಿಸೋದಕ್ಕೂ ಅಥವಾ ಸಭೆಯಲ್ಲಿ ಭಾಗವಹಿಸೋದಕ್ಕೂ ನನಗೆ ಇಷ್ಟ. ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅವರು, ನಾನು ಸಮರ್ಥತೆಯನ್ನ ಎಲ್ಲಿ ತೋರಿಸಿದ್ರೆ ನನಗೆ ಆಸೆ ಇಟ್ಬಿಟ್ಕೊಡಿ, ನಾನು ಏನು ಅಂತ ತೋರಿಸ್ತೀನಿ, ಕಾಂಗ್ರೆಸ್ನ ಮುಂದಿನ ಸಲಕ್ಕೂ ನಾನು ಗೆಲ್ಲಿಸ್ಕೊಂಡು ಬರ್ತೀನಿ ಅನ್ನುವಂಥ ಸ್ಪಷ್ಟ ನಿದರ್ಶನದೊಂದಿಗೆ ಹೋಗ್ತಾ ಇದ್ದಾರೆ ಅವರು. ನಾನು ಈ ರೀತಿ ಮಾಡಬಲ್ಲೆ ಅನ್ನುವಂಥ ಸ್ಪಷ್ಟ ಯೋಜನೆ ಹಾಕೊಂಡು ಹೋದಂಗಿದೆ. ಹಣಬಲ ಮತ್ತೆ ತನ್ನ ಎಲ್ಲ ಪ್ರಬಲ ಆಯುಧಗಳನ್ನು ಹಿಡಿದು ಹೈಕಮಾಂಡ್ ಮುಂದೆ ನಿಂತಂತಿದೆ ನನ್ನ ಪ್ರಕಾರ. ಅಲ್ಲ, ಈಗ ಸರ್ಕಾರದ ವಿರುದ್ಧವಾಗಿ ನಡೆದುಕೊಳ್ಳುವುದು ಮತ್ತು ಹೈಕಮಾಂಡ್ನ ನಿಲುವಿನ ವಿರುದ್ಧವಾಗಿ ನಡೆದುಕೊಳ್ಳುವುದನ್ನು ಹೈಕಮಾಂಡ್ ಸಹಿಸುತ್ತಾ DKಶಿ ಅವರ ನಡೆಯನ್ನ ಅಂತ? DKಶಿ ಅವರು ಎಲ್ಲೂ ಕೂಡ ಹೈಕಮಾಂಡ್ ಅನ್ನ ವಿರೋಧವಾಗಿ ಮಾತಲ್ಲಿ ತೋರಿಸಿಲ್ಲ.
ಅಲ್ಲ ಬಟ್ ನಾಳೆ ಅವರು ಈಗ ಹೋದಾಗ್ಲೂ- ಪದೇ ಪದೇ ಹೋಗ್ತಿದಾರಲ್ಲ ನಾಳೆ ಅಂದ್ರೆ ನಾವು ಸರಿಯಾದ ಕಾಲಕ್ಕೆ ನಾವು ಎಲ್ಲ ತೀರ್ಮಾನ ಮಾಡ್ತೀವಿ ಅನ್ನೋದನ್ನ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದ ಮೇಲೆ ಇವರು ಪದೇ ಪದೇ ಹೈಕಮಾಂಡ್ ಅನ್ನ ಭೇಟಿ ನೀಡೋದು, ಆಮೇಲೆ ಇಲ್ಲಿ ಏನೋ ಒಂದು ಸಭೆ ಇರುತ್ತೆ ಅದನ್ನ ಮೀರಿ ಮತ್ತೆಲ್ಲೇನೋ ಮಾಡೋದು, ಇದೆಲ್ಲವೂ ಕೂಡ ವಿರುದ್ಧವಾಗಿ ಅಂತ ಕರೆ ಅನ್ಸುತ್ತೆ. ಬಂದಿರೋ ಸಾಧ್ಯತೆನೂ ಇರುತ್ತೆ. ಹ್ಮ್. ಇಲ್ಲಿ ವ್ಯತಿರಿಕ್ತವಾಗಿ ಕೆಲವೊಂದು ಬದಲಾವಣೆಗಳಾಗಿದೆ. ಈಗ ಒಂದು 15 ದಿನದಲ್ಲಿ ಕೆಲವೊಂದು ವ್ಯತಿರಿಕ್ತ ಬದಲಾವಣೆಗಳನ್ನ ಹೈಕಮಾಂಡ್ ಕೂಡ ಗಮನಿಸಿರುತ್ತೆ. ಎಲ್ಲೋ ಒಂದು ಕಡೆ ಕೈತಪ್ಪುವ ಸಾಧ್ಯತೆ ಹೆಚ್ಚಿರೋದ್ರಿಂದ ಹೈಕಮಾಂಡ್ ಬುಲಾವ್ ಬಂದಿರಬಹುದು. ಹೈಕಮಾಂಡ್ ಕರೆಸಿ ಇವ್ರನ್ನ ಮತ್ತೆ ಏನು ಕೋಪ ಶಮನ ಮಾಡಿ ಮತ್ತೆ ಕಳಿಸುವಂಥ ಪ್ರಯತ್ನ ಮಾಡಿರ್ಬೋದು. ಅಲ್ಲಿ ಇವರ ನಿಲುವು ಏನಿರುತ್ತೆ ಅನ್ನೋದ್ರ ಮೇಲ್ಗಡೆ ಹೈಕಮಾಂಡ್ಗೆ ಇವರು ಯಾವ ರೀತಿ ಗೌರವಿಸಿದ್ದಾರೆ, ಇಲ್ಲಿವರೆಗೂ ಇದ್ದಂಥ ಗೌರವ ಮುಂದೆ ಕೂಡ ಇರುತ್ತಾ ಅಥವಾ ಇವರಲ್ಲಿ ನಿಲುವಿನಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಅನ್ನುವಂಥದ್ದು ನಾಳಿನ ಅಥವಾ ಇಂದಿನ ಭೇಟಿ ತಪ್ಪಿದ್ರೆ ನಾಳೆಯ ಭೇಟಿ ಏನಿದೆ ಇದು ಸ್ಪಷ್ಟವಾಗಿ ಹೇಳುವಂಥದ್ದು. ಇವತ್ತಿನ ನಿಲುವು ಹಿಂದಿನ ನಿಲುವು ಎರಡು ಒಂದೇ ರೀತಿಯಲ್ಲಿದ್ದಲ್ಲಿ ಮತ್ತೆ ಕಾಂಗ್ರೆಸ್ಸಿಗೆ ಡಿಕೆ ವಾಪಸ್, ಇಲ್ಲ ಅಂತಂದ್ರೆ ಮತ್ತೆ ಕೆಲವೊಂದು ನಿಲುವಲ್ಲಿ ಬದಲಾವಣೆಗಳು ತಗೊಂಡು ಏನಾದರೂ ಬೇರೆ ಮಟ್ಟದ ಚರ್ಚೆಗಳಾಗೋ ಸಾಧ್ಯತೆನೂ ಇರುತ್ತೆ. ಅವರಿಗೆ ಇವತ್ತು ಸಿಗಬೇಕಾಗಿದ್ದು ಸಿಕ್ಕದೇ ಇದ್ದ ಪಕ್ಷದಲ್ಲಿ ಈ ಹಿಂದೆ ಇದ್ದ ನಿಲುವೇ ಇರುತ್ತೆ ಅನ್ನುವಂಥದ್ದು ಸ್ಪಷ್ಟ ಇಲ್ಲ. ಯಾಕಂದ್ರೆ ಅವರು ಟ್ರಬಲ್ ಆಗ್ತಾ ಇದ್ದಾರೆ. ಅಲ್ಲ, ಎಐಸಿಸಿಯ ಉನ್ನತ ಮೂಲಗಳ ಮಾಹಿತಿಯ ಪ್ರಕಾರ ಏನಂತಂದ್ರೆ ಅಸ್ಸಾಂ ಇಲೆಕ್ಷನ್ಗೆ ಪ್ರಿಯಾಂಕಾ ಗಾಂಧಿ ಅವರು ಉಸ್ತುವಾರಿಗಳಿದ್ದಾರೆ. ಅವರ ಉಸ್ತುವಾರಿಕೆಯ ಅಡಿಯಲ್ಲಿ DKಶಿ ಅವರು ಕೂಡ ಅಲ್ಲಿ ಅಬ್ಸರ್ವರ್ ಆಗಿ ಇರಬೇಕಾಗುತ್ತೆ. ಹಾಗಾಗಿ ಅಸ್ಸಾಂ ಚುನಾವಣೆಯ ಜವಾಬ್ದಾರಿ ಇರುವ ಕಾರಣಕ್ಕೋಸ್ಕರವಾಗಿ ಪ್ರಿಯಾಂಕಾ ಗಾಂಧಿ ಅವರು ಮೀಟಿಂಗಿಗೆ ಕರೆದಿದ್ದಾರೆ ವಿನಃ ರಾಹುಲ್ ಗಾಂಧಿ ಆಗಲಿ ಎಐಸಿಸಿಯ ಮಟ್ಟದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ ಈ ರಾಜ್ಯದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮೀಟಿಂಗಿಗೆ ಕರೆದಿಲ್ಲ ಅನ್ನುವಂಥ ಮಾಹಿತಿ ಇದೆ. ಸೊ ಅಸ್ಸಾಂ ಚುನಾವಣೆಯ ಜವಾಬ್ದಾರಿಯ ಜೊತೆಗೆ ಅದರ ಚರ್ಚೆಯ ಜೊತೆಗೆ ಇದನ್ನ ಮಾತನಾಡುವುದಕ್ಕೆ ಈಗ ಅಧಿವೇಶನ ನಡೀತಾ ಇದೆ, ಕಲಾಪ ನಡೀತಾ ಇದೆ. ಕಲಾಪದಲ್ಲೂ ಕೂಡ ಬಹಳ ದೊಡ್ಡ ಬೇರೆ ಬೇರೆ ಚರ್ಚೆಗಳಾಗ್ತಾ ಇದೆ. ಆ ಎಲ್ಲದರ ನಡುವೆ DKಶಿ ಅವರನ್ನು ಕರೆದು ಕೂರಿಸಿ ಮಾತನಾಡುವಂತಹ ಒಂದು ವ್ಯವಧಾನ ಹೈಕಮಾಂಡ್ ಇದೆಯಾ ಅನ್ನುವಂಥ ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿ ಇದೆ ಅಂತ. ಅವರಿಗೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ DKಶಿ ಅವರಿಗೆ ಅನಿವಾರ್ಯ ಆಗಿದೆ. ಅವಕಾಶ ಸಿಕ್ಕಾಗ ತನ್ನ ಅನಿವಾರ್ಯತೆಯನ್ನು ತೋಡ್ಕೊಳ್ಳುವಂಥದ್ದು DKಶಿ ಅವರಿಗೆ ಈಗ ಸದ್ಯಕ್ಕೆ ಅನಿವಾರ್ಯ. ಹೋಗಿ ಇವತ್ತು ಏನು ಚುನಾವಣೆಗೆ ಸಂಬಂಧಪಟ್ಟಂಗೆ ತನ್ನ ಉಸ್ತುವಾರಿಯನ್ನ ಬಯಸ್ತಾ ಇದೆ ಪಕ್ಷ, ಅದೇ ನಿಟ್ಟಲ್ಲಿ ನನಗೆ ಕರ್ನಾಟಕದ ಉಸ್ತುವಾರಿ ಕೊಡಿ. ನಾನು ಕೇಳ್ತಾ ಇರೋದು, ನಾನು ಬೇರೆ ರಾಜ್ಯದಲ್ಲಿ ಹೋಗಿ ನನ್ನದ್ದು ಪ್ರಭಾವ ಬೀರಬಲ್ಲೆ ಅಂತಂದ್ರೆ ರಾಜ್ಯದಲ್ಲೂ ನನ್ನನ್ನು ನಂಬ್ರಿ ಅನ್ನುವಂಥ ಸ್ಪಷ್ಟವಾಗಿ ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನುವಂಥ ಇತ್ತು. ಇವತ್ತು ಯುದ್ಧೋಪಾದಿಯಲ್ಲಿ ಇವತ್ತು ಹೊರಟಿದ್ದವರು. ಅಲ್ಲ, DKಶಿ ದೆಹಲಿಗೆ ಹೋಗ್ತಾ ಇರೋದು ಅಥವಾ ಹೋಗಿದ್ದು ಇದೇ ಮೊದಲ ಬಾರಿಯಲ್ಲ. ಮತ್ತೆ ಪ್ರತಿ ಬಾರಿ ಹೋದ ಸಂದರ್ಭದಲ್ಲಿ DKಶಿ ಅವರಿಗೆ ಹೈಕಮಾಂಡ್ ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಟ್ಟಿಲ್ಲ ಅನ್ನೋದು, ಖಾಲಿ ಕೈಯಲ್ಲಿ ವಾಪಸ್ ಬಂದಿದ್ದಾರೆ. ಈಗ ಮತ್ ಪುನಃ ಹೋಗಿ ವಾಪಸ್ ಬಂದ್ರೆ ಖಾಲಿ ಕೈಯಲ್ಲಿ ಅವರ ಘನತೆ ಏನು, ಅವರ ಒಂದು ಪ್ರೆಸ್ಟೀಜಿಗೆ ಧಕ್ಕೆ ಆಗಲ್ವಾ ಅಂತ ಪದೇ ಪದೇ ಈ ಚರ್ಚೆ ಆಗುತ್ತೆ. ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಕಳೆದ ಒಂದು ಅಧಿವೇಶನ ಆಗುವಂಥ ಸಂದರ್ಭದಲ್ಲಿ ಅದಕ್ಕೆ ಒಂದು ವಾರನೋ ಒಂದು 2 ವಾರನೋ ಮುಂಚೆ ಯಾರಿಗೂ ಗೊತ್ತಾಗದೆ DKಶಿ ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿ ವಾಪಸ್ ಬಂದ್ರು ಅಂತ. ಅಲ್ಲಿಯೂ ಕೂಡ ಏನು ಅಂತ ಮಹತ್ವದ ಬೆಳವಣಿಗೆ ಆಗಿಲ್ಲ ಅನ್ನೋದು ಇಲ್ಲಿ ಮುಖ್ಯವಾಗಿ ಕಾಣುತ್ತೆ ಅಂತ. ಪ್ರಯತ್ನ ಕಾರ್ಯಸಿದ್ಧಿ, ಪ್ರಯತ್ನ ಪಡ್ತಾನೆ ಇರ್ತೀನಿ. ನೀವು ಸಿಕ್ಕಿದಾಗಲ್ಲ ನಾನು ಕೇಳ್ತಾನೆ ಇರ್ತೀನಿ, ನನ್ನ ಅಳಲು ತೋಡ್ತೀನಿ, ನೀವು ನನಗೆ ಅವಕಾಶ ಮಾಡಿಕೊಡಿ, ನಾನು ತೋರಿಸ್ಕೊಡ್ತೀನಿ ಅನ್ನುವಂಥ ಪ್ರಯತ್ನ ಕಾರ್ಯಸಿದ್ಧಿ. ಅವರು ಪ್ರಯತ್ನ ಪಡ್ತಾನೆ ಇರ್ತಾರೆ. ನಿರಂತರತೆ ಅನ್ನುವಂಥದ್ದು ನಾವು ನೋಡ್ಕೊಂಡೇ ಬರ್ತಾ ಇದೀವಿ. ಸಿಗದೇ ಇರಲಿ, ಅವಕಾಶ ಸಿಗುತ್ತೆ ಅಂತಾನೆ ಹೊರಟಿರ್ತಾರೆ, ಸಿಗದೇ ಇದ್ರೆ ವಾಪಸ್ ಬರ್ತಾರೆ, ಮತ್ತೆ ಸಿಕ್ಕ ಹೋಗಿರ್ತಾರೆ. ಇಲ್ಲೂ ಕೂಡ ಅದೇ ಆಗ್ತಾ ಇದೆ. ಈಗ ಕರೆದ ಕಾಲಕ್ಕೆ ಹೋಗಿದಾರೋ ಅಥವಾ ಇವರಾಗೆ ಹೋಗಿ ಪ್ರಯತ್ನ ಪಟ್ಟಿದಾರೋ ಅನ್ನುವಂಥದ್ದನ್ನು ಕೂಡ ಇವತ್ತು ಚರ್ಚೆಯಲ್ಲಿದೆ. ಅಲ್ಲ, ಈಗ DKಶಿ ವಿಷಯ ಯಾವುದು ಮತ್ತೆ ಇವ್ರು ಹೋಗಿರೋ ವಿಚಾರಗಳ ಅಲ್ಲಿ ಪ್ರಸ್ತುತಕ್ಕೆ ಯಾವ ವಿಚಾರದಲ್ಲಿ ಇವರು ಕೇಳಕ್ ಹೊರಟಿದ್ದಾರೆ ಅನ್ನುವಂಥದ್ದು ಕೂಡ ಇವತ್ತಿಗೂ ಸ್ಪಷ್ಟ ಕಾಂಗ್ರೆಸ್ ಅಲ್ಲೇ ಕೂಡ ಇಲ್ಲ. DKಶಿ ಅವರಲ್ಲಿ ಮಾತ್ರ ಇದೆ ನಾನು ಯಾಕೆ ಹೋಗ್ತಾ ಇದ್ದೀನಿ ಅನ್ನುವಂಥದ್ದನ್ನ. ಕರೆದಿರೋದು ಯಾಕೆ ಅಂತ ಹೈಕಮಾಂಡ್ ಅಲ್ಲಿ ಇದೆ ವಿನಃ ಬೇರೆ ಎಲ್ಲರೂ ಊಹಾಪೋಹಗಳಲ್ಲಿ ಮಾತಾಡ್ತಾ ಇದ್ದಾರೆ. ಅಲ್ಲ, ಈಗ DKಶಿ ಪದೇ ಪದೇ ಹೈಕಮಾಂಡ್ಗೆ ಹೋದ ಸಂದರ್ಭದಲ್ಲಿ ಅಥವಾ ಮೀಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ಹೈಕಮಾಂಡ್ಗೆ ಒಂದು ಸಂದೇಶ ರವಾನೆ ಮಾಡ್ದಂಗಲ್ಲ, ಇವ್ರಿಗೆ ಬೇಕಾಗಿದೆ ಅದಕ್ಕೋಸ್ಕರ ಬರ್ತಾರೆ, ನಾವು ನಮಗೆ ಒಂದು ಸೂಕ್ತವಾದಂತಹ ಟೈಮ್ ಬಂದಾಗ ನಾವು ಕೊಟ್ರೆ ಸಾಕು ಅನ್ನುವಂತಹ ಮನಸ್ಥಿತಿಗೆ ಹೈಕಮಾಂಡ್ ಬಂದ್ಬಿಡ್ಬಹುದಲ್ಲ ಅಂತ. ಅಂದ್ರೆ DKಶಿ ಅವರ ಘನತೆ, ಗೌರವ ಅಥವಾ ಇಲ್ಲಿ ರಾಜ್ಯದಲ್ಲಿ ಇದ್ದಂತಹ ಒಂದು ಪ್ರಭಾವಳಿ ಏನಿದೆಯಲ್ಲ ಅದು ಕಂಪ್ಲೀಟ್ ಹೈಕಮಾಂಡಿಗೆ ಗೊತ್ತಿದ್ದು ಕೂಡ ಅಥವಾ ಇವರು ಅನಿವಾರ್ಯತೆಗೆ ಬರ್ತಿದ್ದಾರೆ, ನಾವು ಯಾಕೆ ಅವರಿಗೆ ಸೊಪ್ಪು ಹಾಕಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಹೈಕಮಾಂಡ್ ನಿರ್ಧಾರ ಮಾಡಬಹುದಲ್ಲ ಅಂತ. ಈಗ DK ಶಿವಕುಮಾರ್ ಅವರ ಸಾಮರ್ಥ್ಯ ಗೊತ್ತಿರೋದ್ರಿಂದ DKಶಿ ಅವ್ರನ್ನ ಅಷ್ಟು ಈಸಿಯಾಗಿ ತೆಗೆದು ಹಾಕುವಂತ ಪ್ರಶ್ನೆ ಹೈಕಮಾಂಡ್ ಮುಂದೆನೂ ಇಲ್ಲ. ಸಿದ್ದರಾಮಯ್ಯ ಅವ್ರನ್ನ ಎಷ್ಟು ಬಲವಾಗಿ ನಂಬುತ್ತೋ DKಶಿ ಅವರನ್ನ ಪ್ರಬಲವಾಗಿ ನಂಬುವಂತ ಕಾಲಘಟ್ಟದಲ್ಲಿ ಕಾಂಗ್ರೆಸ್ ಇದೆ. ಹಾಗಾಗಿ ಯಾವುದೋ ಒಂದು ಅನಿವಾರ್ಯತೆಗೆ ಕಟ್ಟು ಬಿದ್ದು
ಈ ಅವಕಾಶವನ್ನ ಕೈಚೆಲ್ಲಿ ಕೂತ್ಕೊಳ್ಳುವಂತ ಸಂದರ್ಭ ಹೈಕಮಾಂಡ್ ಮುಂದೆ ಇಲ್ಲ. ಕಾಂಗ್ರೆಸ್ಸಿಗೆ ಡಿ ಕೆ ಶಿವಕುಮಾರ್ ಅತ್ಯಗತ್ಯ ಇರೋದ್ರಿಂದ ಸಿದ್ದರಾಮಯ್ಯ ಅವ್ರನ್ನು ಬಿಟ್ಕೊಡೋ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಮಾಸ್ ಲೀಡರ್, ಈ ಮಾಸ್ ಲೀಡರ್ ಅನ್ನುವಂತ ಕಾನ್ಸೆಪ್ಟ್ ನ ಡಿ ಕೆ ಶಿವಕುಮಾರ್ ತೋರಿಸ್ಕೊಂಡಲ್ಲಿ ಮತ್ತೆ ಮರಳಿ ಪ್ರಯತ್ನ ಮಾಡಿದಾಗ ಒಂದಷ್ಟು ಅವಕಾಶಗಳು ಸಿಗಬಹುದು. ಕೊನೆ ಗಳಿಗೆಯಲ್ಲಿ 1 ವರ್ಷಕ್ಕಾದ್ರೂ ಸೀಮಿತ ಆಗಬಹುದು. ಒಟ್ಟಿನಲ್ಲಿ ನನ್ನನ್ನ ಆ ಗದ್ದಿಗೆಯಲ್ಲಿ ಕೂರಿಸಿ ನಾನು ಒಂದು ಪ್ರತಿಷ್ಠಾಪನೆ ಆದ ನಂತರದಲ್ಲಿ ಒಂದಷ್ಟು ಬೆಳವಣಿಗೆ ತೋರಿಸ್ತೀನಿ, ರಾಜ್ಯಕ್ಕೆ ಕಾಂಗ್ರೆಸ್ ಅನಿವಾರ್ಯ ಅನ್ನುವಂಥದ್ದನ್ನು ಮಾಡ್ತೀನಿ ಅನ್ನುವಂಥ ಹುರುಪಲ್ಲಿ ಹೊರಟಂಗಿದೆ. ಇವತ್ತಿನ ಅವರ ನಡೆ ಏನಿದೆ, ಮಾಧ್ಯಮದ ಮುಂದೆ ನಿಂತಾಗ ಅವರ ವೈಫಲ್ಯ ಕೂಡ ಅವ್ರ ಮನಸ್ಸಲ್ಲಿತ್ತು. ಇಲ್ಲಿವರೆಗೆ ಹೋಗಿರೋದನ್ನು ಮತ್ತೆ ವಾಪಸ್ ಮರುಕಳಿಸಿ ನಾನು ಅದೇ ನಿಟ್ಟಲ್ಲೇ ಬರ್ತೀನಿ ಅನ್ನುವಂಥದ್ದು ಕೂಡ ಅವರ ಭಾವನೆಯಲ್ಲಿ ಇದ್ದಂಗಿತ್ತು. ಆದ್ರೆ ತೋರಿಸ್ಕೊಳ್ತಾ ಇಲ್ಲ. ಈಗ ಹೋಗುವಂಥದ್ದು ಕೂಡ ನಾನು ಏನ್ ಹೇಳ್ತಾ ಇದ್ದೀನಿ, ಅಲ್ಲಿಗೆ ಹೋಗಿ ನಾನು ಎಲ್ಲವನ್ನೂ ಗೆದ್ದು ಬರಬಲ್ಲೆ ಅನ್ನುವಂಥದ್ದೇನಿಲ್ಲ. ಆದ್ರೆ ಇವರ ಈ ಮಗ್ಗಲ ಮುಳ್ಳುಗಳು ಏನು ಶಾಸಕರುಗಳು ಒಂದಷ್ಟು ಜನ ಇದ್ದಾರೆ, ಇವರುಗಳ ಹೇಳಿಕೆಗಳು ಕೂಡ ಇವ್ರಿಗೆ ಮುಳುವಾಗಿದೆ. ಸೊ ಒಂದು ಅಸಹಾಯಕತೆ ಡಿ ಕೆ ಶಿಯಲ್ಲಿದೆ. ಹೌದು, ಯಾಕಂದ್ರೆ ಇವರು ಹೇಳದಂತೆ ಅವ್ರಿಗೇನಾಗಿದೆ, ಇವರ ಇಬ್ಬರ ಅಸಹನೀಯ ಪರಿಸ್ಥಿತಿಯಲ್ಲಿ ನಾವು ಗೊಂದಲಕ್ಕೀಡಾಗ್ತಿದೀವಿ ಅನ್ನುವಂಥದ್ದು ಕೂಡ ಈ ನಮ್ಮ ಬೇರೆ ಲೆಕ್ಕಾಚಾರದಲ್ಲಿ ಕಪ್ಪೆ ತುಲಬರ ಆದಂಗೆ ಆಗಿದೆ. ಒಬ್ಬನ ಹಿಡಿದು ತಂದು ಕೂರಿಸಿದ ತಕ್ಷಣಕ್ಕೆ ಇನ್ನೊಂದೆರಡು ಯಾವುದೋ ಬಿದೋಗ್ತವೆ, ಎದ್ದಾರೋಗ್ತವಲ್ಲ, ಆ ರೀತಿ ಆಗಿದೆ. ಯಾವುದೋ ಒಬ್ಬನ ಬಾಯಿ ಮುಚ್ಚಿಸುವ ಸಂದರ್ಭದಲ್ಲಿ ಇನ್ನೊಬ್ಬ ಯಾರೋ ಬಂದು ಮಾತಾಡ್ತಾ ಇದ್ದಾನೆ. ಈ ಕಡೆ ತುಕಾರಾಮ್ ಬಂದು ಮಾತಾಡ್ತಾರೆ, ಈ ಕಡೆ ಶಿವಗಂಗ ಇವ್ರು ಬಂದು ಮಾತಾಡ್ತಾರೆ, ಇನ್ನೊಬ್ಬ ಯಾರೋ ಮಾತಾಡ್ತಾರೆ, ಈ ಕಡೆ ಮಾಗಡಿ ಬಾಲಕೃಷ್ಣನು ಮಾತಾಡ್ತಾರೆ. ಸೊ ಒಬ್ಬನ ವಿರುದ್ಧ ಒಬ್ಬನ ಪರ ಬ್ಯಾಟ್ ಬೀಸೋದ್ರೊಳಗಡೆ ಇವರಿಬ್ಬರಿಗೆ ಚ್ಯುತಿ ಆಗ್ತಿದೆ ವಿನಃ ಹೈಕಮಾಂಡ್ಗೊಂದು ತಲೆನೋವು ತರ್ತಾ ಇದೆ. ಈಗ ಡಿ ಕೆ ಶಿವಕುಮಾರ್ ಕೂಡ ಹೋಗುವ ಮೊದಲು ಹೇಳೋಗಿದ್ದು ಎಲ್ಲರೂ ಬಾಯಿ ಮುಚ್ಕೊಂಡಿರಿ ಅನ್ನುವಂಥ ಸಂದೇಶ ಖರ್ಗೆ ಅವರು ಹೇಳಿದ್ದಾರೆ ಅನ್ನೋದ್ರ ಮೂಲಕ ತನ್ನ ನಿಲುವೇನಿದೆ ಅದನ್ನು ಹೇಳಿದ್ದಾರೆ. ಇವರಿಗೆ ನಾನು ಬರೋವರೆಗೂ ಸುಮ್ಮನಿರಪ್ಪ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಇವರ ಪರವಾಗಿರುವಂಥ ಸದಸ್ಯರಿಗೆ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿಬಿಟ್ಟು ಡೆಲ್ಲಿಯ ಫ್ಲೈಟ್ ಹತ್ತಿದ್ದಾರೆ. ಅಲ್ಲಿಗೆ ಇವರು ಸುಮ್ಮನಿರಬೇಕಾಗಿದ್ದೇನು ಅಂತಂದ್ರೆ, ತಮ್ಮ ನಾಯಕ ಏನೋ ಒಂದು ಸ್ಪಷ್ಟಪಡಿಸಿ ಅಲ್ಲೇನೋ ಒಂದು ಕಾರ್ಯಸಾಧನೆಗೆ ಹೋಗಿದ್ದಾರೆ, ತಾವು ಸುಮ್ಮನೆ ಇದ್ರೆ ಅವ್ರಿಗಿಂತ ಪ್ರಭಾವಿಗಳು ಯಾರೂ ಇಲ್ಲ. ಸಿದ್ದರಾಮಯ್ಯ ಡಿ ಕೆ ಶಿಗಿಂತ ಪ್ರಭಾವಿಗಳು ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಅವರೇ ಹೋಗಿ ಕಾರ್ಯ ಸಾಧನೆ ಆಗದೇ ಇರುವಂಥದ್ದು, ಇವ್ರು ಮೈಕ್ ಮುಂದೆ ಬೊಂಬಡಿ ಹೊಡೆದ ತಕ್ಷಣ ಸಿಗುವಂಥದ್ದು ಯಾವುದೂ ಇಲ್ಲ. ಹೈಕಮಾಂಡ್ ಇವರು ಯಾರನ್ನೂ ಕೂಡ ಪರಿಗಣನೆಗೆ ತಗೊಳ್ಳುವಂಥ ನಾಯಕರಲ್ಲ. ಈಗ ಮಾತಾಡ್ತಾ ಇರುವವರು ಬೇರೆ, ಮಾತಾಡಬೇಕಾದವ್ರು ಮಾತಾಡ್ತಾ ಇಲ್ಲ. ದೆಹಲಿಯ ಭೇಟಿಯ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅವರ ಆಪ್ತ ಬಳಗದ ಕೆಲವೊಂದಿಷ್ಟು ಸಚಿವರನ್ನ, ನಾಯಕರನ್ನ ಕರೆಸ್ಕೊಂಡು ಹೋಗೋದನ್ನ ನಾವು ನೋಡಿದ್ವಿ. ಬಟ್ ಡಿ ಕೆ ಶಿ ಪ್ರತಿ ಬಾರಿ ಹೋದ ಸಂದರ್ಭದಲ್ಲಿ ಒಬ್ಬರೇ ಹೋಗ್ತಾರೆ, ಬರ್ತಾರೆ, ಅಲ್ಲಿ ಯಾರೋ ಕಾನೂನು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಅಲ್ಲಿಗೆ ಹೋಗ್ತಿದ್ದೀನಿ ಅನ್ನೋದಾಗಿ ಇಲ್ಲಿ ಹೇಳ್ಕೊಂಡು ಹೋಗ್ತಾರೆ. ಸೊ ಬಟ್ ಅಲ್ಲಿ ಏನೇ ಬೇರೆನೇ ಆಗುತ್ತೆ ಅಂತ. ಸೊ ಇಲ್ಲಿ ಡಿ ಕೆ ಶಿ ತನ್ನ ಸುತ್ತ ಇಟ್ಕೊಳ್ಬೇಕಾಗಿರೋರನ್ನ ಸರಿಯಾಗಿ ಇಟ್ಕೊಳ್ಳಿಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಅಂತ. ಅಂದ್ರೆ ಅಂತ ಪ್ರಭಾವಿ ನಾಯಕರನ್ನ ತನ್ನ ಜೊತೆಗೆ ಇಟ್ಕೊಂಡಿಲ್ಲ ಡಿ ಕೆ ಶಿ ಅಂತ. ನೋಡಿ, ರಾಜಣ್ಣ, ಜಮೀರ್ ಅಹಮದ್ ಮೊದಲಿದ್ದ ಗಟ್ಟಿ ನಿಲುವು ಡಿ ಕೆ ಶಿ ಮೇಲಿಲ್ಲ. ಇವು ಅವ್ರ ಪರವಾಗಿ ಯಾರು ಸಿದ್ದರಾಮಯ್ಯ ಅವರ ಪರವಾಗಿ ಯಾರು ಬ್ಯಾಟ್ ಬೀಸಿದಂಥ ನಾಯಕರಿದ್ದಾರೆ, ಅವರ ಗಟ್ಟಿ ನಿಲುವು ಇವತ್ತಿಗೆ ಇದೆ ಅನ್ನುವಂಥದ್ದಿಲ್ಲ. ಯಾಕಂದ್ರೆ ಈಗಾಗಲೇ ಮುಸುಕಲ್ಲಿ ಹೋಗಿ ಭೇಟಿ ಮಾಡಿ ತಮ್ಮ ನಿಲುವು ವ್ಯಕ್ತಪಡಿಸಿ ಬಂದಿರುವಂಥದ್ದು ನಾವು ನೋಡಿದ್ದೀವಿ. ಮೊನ್ನೆ ಜಮೀರ್ ಅಹಮದ್ ಕೂಡ ಕಾಂಗ್ರೆಸ್ನ ಮೂಲ ನಾಯಕರು ಅನ್ನುವಂಥ ಸ್ಪಷ್ಟನೆಯನ್ನ ನಮ್ಮ ಮಾಧ್ಯಮಗಳ ಮುಂದೆ ಹೇಳ್ಕೋತಾರೆ, ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸ್ತಾರೆ. ಸೊ ಎಲ್ಲೋ ಒಂದು ಕಡೆ ಸೂಚನೆ ಸಿಕ್ಕಂತಿದೆ, ಎಲ್ಲೋ ಒಂದು ಮಾರ್ಚ್ ನಂತರದ ಬೆಳವಣಿಗೆಯ ಮೂಲಕ ನಾವು ಅವ್ರ ಜೊತೆಗೆ ಇರಬೇಕು ಅನ್ನುವಂಥದ್ದು. ಯಾಕಂದರೆ ಇದು ನಿರಂತರ ಬದಲಾವಣೆ ಕಾಣುವಂಥ ಗಳಿಗೆ ಇರೋದ್ರಿಂದ ಒಂದು ಬೆಳವಣಿಗೆ ಆಗಬಹುದೇನೋ ಅನ್ನುವಂಥ ಸೂಚನೆ ಸ್ಪಷ್ಟವಾಗಿ ಸಿಕ್ಕದಂಗಿದೆ. ಇವತ್ತು ನೋಡಿ, ಯಾವುದೇ ಹಿರಿಯ ನಾಯಕರಲ್ಲೂ ಕೂಡ ಅಸಮಾಧಾನ ಇದೆಯೇ ಹೊರತು ಅವರು ಮುಂದೆ ಬಂದು ಮಾತಾಡುವಷ್ಟು ಇಲ್ಲ. ಡಿ ಕೆ ವಿರುದ್ಧವಾಗಿ ಬಂದು ಮಾತಾಡ್ತಿದ್ದಂಥ ರಾಜಣ್ಣ ಅವರೇ ಇವತ್ತು ಮೃದು ಧೋರಣೆ ತೋರ್ತಾ ಇದ್ದಾರೆ. ರಾಜಣ್ಣ ಇಲ್ವೇ ಇಲ್ಲ ಅಂತ ಸಂಪುಟದಲ್ಲಿ ಯಾವಾಗ ಭೇಟಿಯಾಗಿದ್ದಾರೆ ಮೃದು ಧೋರಣೆ ತೋರುವಂಥದ್ದಾಯ್ತು. ನಾನು ಯಾವುದೋ ಉಪಯೋಗ ಕುಶಲೋಪರಿಗೆ ಹೋಗಿದ್ದೀನಿ ಅಂತ ಒಂದು ಬಂತು. ನಾನು ಯಾವತ್ತೂ ಕೂಡ ಸಿದ್ದರಾಮಯ್ಯನ ಪರವಾಗಿ ಇದ್ದೇನೆ ಅನ್ನೋದಾಗಿ ರಾಜಣ್ಣ ಹೇಳಿದ್ರು ಅಂತ. ಸಿದ್ದರಾಮಯ್ಯ ಪರವಾಗಿದ್ದಾರೆ. ಡಿ ಕೆ ಶಿ ಅವರ ಹತ್ರ ಕೆಲವರ ಸೋಗಲಾಡಿಯ ಕೆಲವೊಂದಷ್ಟು ಮೆಟೀರಿಯಲ್ಸ್ ಇರೋದ್ರಿಂದ ಇವರೆಲ್ಲ ತಣ್ಣಗಾಗಬೇಕಾಗಿದ್ದು ಅವ್ರಿಗೆ ಅನಿವಾರ್ಯ. ಒಂದಷ್ಟು ಸಿಡಿ ಫ್ಯಾಕ್ಟರಿಗಳಿದಾವೆ ನಮ್ಮಲ್ಲಿ, ಅದರಲ್ಲಿ ತುಂಬಾ ದೊಡ್ಡ ಮಟ್ಟದ ಕಾರ್ಯಾಚರಣೆಗಳು ಕೂಡ ನಡೆದಿದೆ. ಹಾಗಾಗಿ ಹನಿ ಟ್ರ್ಯಾಪು ಅಥವಾ ಸಿಡಿನೋ ಇನ್ನೊಂದು ಮತ್ತೊಂದು ಯಾವುದೇ ವಿಚಾರದಲ್ಲಿ ಯಾರಾದರೂ ಧ್ವನಿ ಎತ್ತಿದ್ರೆ ಅದಕ್ಕೆ ಏನ್ ಬೇಕೋ ಆ ಅಸ್ತ್ರವನ್ನು ತೋರಿಸಿದ ತಕ್ಷಣಕ್ಕೆ ಹಂಗೆ ಮನೆಗೆ ಸೇರ್ಕೊಳ್ಳುವಂತ ವ್ಯವಸ್ಥೆ ಅಡಿ ಈಗ ನಡೀತಾ ಇರುವಂಥದ್ದು. ಹಾಗಾಗಿ ಈ ಪ್ರಬಲರು ಏನಿದ್ದಾರೆ ಇಬ್ಬರು, ಇವರಿಬ್ಬರ ಗುದ್ದಾಟದಲ್ಲಿ ಹೈಕಮಾಂಡ್ ಏನಾದರೂ ನಿರ್ಧಾರ ಮಾಡಿ ಒಂದು ಬದಲಾವಣೆ, ಒಂದು ಬೆಳವಣಿಗೆಗೆ ಅವಕಾಶ ಕೊಟ್ಟಲ್ಲಿ ಇದು ಸಾಧ್ಯ ವಿನಃ ಬೇರೆ ಯಾರ ಒತ್ತಡಕ್ಕೂ ಹೈಕಮಾಂಡ್ ಮಣಿಯುವ ಸಾಧ್ಯತೆ ಕಡಿಮೆ ಇದೆ. ಯಾಕಂದ್ರೆ ಅಂತ ನಿಲುವಿಗೆ ಬರೋಕೆ ಆಗೋದಿಲ್ಲ, ಪರಿಸ್ಥಿತಿ ಇವತ್ತು ಇಲ್ಲ.